ಈ ಪಿಕ್ಚರ್ಗೆ ನಾನು ಮೊದಲು ನನಗೆ ಆಸೆ ಇದ್ದಿದ್ದು ಟೈಟ್ಲ್ ಏನು ಅಂತ ಹೇಳಿದ್ರೆ, ನನ್ನ ಟೈಟ್ಲ ಚೇಂಜ್ ಮಾಡಿಬಿಟ್ರು. ಸೊ ಈ ಟೈಟ್ಲ ಚೇಂಜ್ ಮಾಡಿದ್ರು ಅಂದರೆ ಅವ್ರಿಗೆ ಇದು ಒಂದು ಲೇಡೀಸ್ ಟೈಟ್ಲ್ ಇಟ್ಟಿದ್ದು ನಾನು. ಟೋನಿಗೆ ನಾನು ಮೊದಲು ಇಟ್ಟಿದ್ದ ಟೈಟ್ಲು ಹೃದಯ ಗೀತೆ ಅಂತ. ಅದರಲ್ಲಿ ಸಾಂಗ್ ಬರುತ್ತೆ. ಸಾಂಗ್ ಬರುವಾಗ ಒಂದು ಸಾಂಗಲ್ಲಿ ಹೃದಯ ಗೀತೆ ಅಂತಲೇ ಚರಣದಲ್ಲಿ ಬರುತ್ತೆ. ಆ ಥರ ಇಟ್ಕೊಂಡು ರೆಕಾರ್ಡ್ ಮಾಡಿದ್ದು ಆಗೋಯ್ತು. ಶೂಟಿಂಗ್ ಪೀರಿಯಡಲ್ಲಿ ಅಂಬರೀಷ್ ಇದ್ದವರು, ಇದು ಹೃದಯ ಗೀತೆ ಲೇಡೀಸ್ ಟೈಟ್ಲ್ ಆಗೋಗ್ಬಿಡುತ್ತೆ ಬಾಬಿ, ಇದು ನಾನು ಪಾರ್ಟ್ ಮಾಡ್ತಾ ಇರೋದು, ಅದಕ್ಕೆ ನನಗೊಂದು ಹೀರೋ ಟೈಟ್ಲು ಬೇಕು ನನಗೆ ಅಂದರು. ಯಾಕೆ ಸರ್ ಇದು ಚೆನ್ನಾಗಿದೆ ಸರ್, ಇದನ್ನು ಇಟ್ಕೊಂಡು ಹಾಡು ಕೂಡ ಮಾಡಿದ್ದೀನಿ ನಾನು ಎಂಡಲ್ಲಿ ಚರಣದಲ್ಲಿ ಅಂತ. 2 ಚರಣದಲ್ಲೂ ಇದು ಬರುತ್ತೆ, ಹೃದಯ ಗೀತೆ ಅಂತ ಬರುತ್ತೆ. ಅವರಿದ್ದವರು ಇಲ್ಲ ಒಂದು ಹೀರೋ ಟೈಟ್ಲ್ ಬರಬೇಕು ಆ ಥರದ್ದು ಹೇಳೋದು. ಸರಿ, ನಾವು ಆ ಪಿಕ್ಚರಲ್ಲಿ ಹೀರೋಗೆ ಹೆಸರಿಟ್ಟಿದ್ದು ಟೋನಿ ಅಂತ. ಸರಿ, ಟೋನಿ ಅಂತಲೇ ಇಟ್ಬೋಣ ಬಾಬಿ ಅಂದರು. ಸರಿ, ಅವ್ರು 4 ಜನನೂ ಓಕೆ ಅಂದಮೇಲೆ ಇನ್ನೇನು ಟೋನಿ ಕೇಳೋಕ್ಕೂ ಚೆನ್ನಾಗಿದೆ ಟೈಟ್ಲು, 2 ಅಕ್ಷರ ಟೋನಿ, ಇದು ಹೃದಯ ಗೀತೆ, ಯಾತಕ್ಕೆ ಟೋನಿನ ಇಡೋಣ ಅಂತ ನಾನು ಒಪ್ಕೊಂಡೆ. ಸೊ ಅದು ಟೋನಿ ಆಗೋಯ್ತು. ಯಾಕೆ ಅಂದರೆ ಅಲ್ಲಿ ಒಂದು ಸೂಕ್ಷ್ಮವಾದ ಕಥೆ ಇದೆ, ಎಳೆ ಬಹಳ ಚೆನ್ನಾಗಿದೆ. ಅದು ಏನಂದರೆ, ಇವು ಲಕ್ಷ್ಮಿ ಅವರು ನಾಯಕಿ, ಅವರು ಆಮೇಲೆ ಅಂಬರೀಷ್ ಇಬ್ಬರು ಕೂಡ ಲವ್ವರ್ಸ್ಗಳು. ಏನಂತ ಹೇಳಿದ್ರೆ, ಇವನು ಫುಟ್ಬಾಲ್ ಲವ್ವರು, ಫುಟ್ಬಾಲ್ ಪ್ಲೇಯರು, ಇವನು ಫುಟ್ಬಾಲ್ ಲವ್ವರ್. ಇವಳು ಅವನು ಆಟ ಆಡ್ತಾ ಇರೋದು, ಮ್ಯಾಚ್ ಇದು ಅದು ಎಲ್ಲ ನೋಡಿ ಪ್ರೀತಿಸ್ತಾ ಇರ್ತಾಳೆ. ಅದು ಪ್ರೇಮಿಗಳಿವಿರೋದು, ಮದುವೆ ಆಗಿರಲ್ಲ. ಪ್ರೇಮ ಬೆಳೆದು ಬಿಟ್ಟಿರುತ್ತೆ. ಬೆಳೆದು ಬಿಟ್ಟಿರೋ ಟೈಮಲ್ಲಿ ಈ ಫುಟ್ಬಾಲ್ ಆಡ್ತಾ ಇರ್ತಾರಲ್ಲ, ಅಲ್ಲಿ ಆಪೋಸಿಟ್ಟಾಗಿ ಒಂದು ಗ್ಯಾಂಗ್ ಬೇರೆ ಇರುತ್ತೆ. ಆಪೋಸಿಟ್ ಗ್ಯಾಂಗ್ ಏನು ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ಎಲ್ಲ ಫುಟ್ಬಾಲ್ ಪ್ಲೇಯರ್ಸೇ. ಮೊದಲು ನಾವು ತೋರಿಸುವಾಗಲೇ KSCಯಲ್ಲಿ ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ, ಕ್ರಿಕೆಟ್ ಸ್ಟೇಡಿಯಮಲ್ಲೇ ನಾವು ಅದನ್ನು ಫುಟ್ಬಾಲ್ ಸ್ಟೇಡಿಯಂ ಥರ ಮಾಡಿದ್ದೀವಿ. ನಾವೆಲ್ಲ ಮಾಡಿದ ಮೇಲೆ ಇನ್ಮೇಲೆ ಅವರು ಕೊಡೋದು ನಿಲ್ಲಿಸ್ಬಿಟ್ರು. ಅದನ್ನು ಕ್ರಿಕೆಟ್ ಸ್ಟೇಡಿಯಂನ ಶೂಟಿಂಗ್ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಆ ಲೆವೆಲ್ಗೆ ನಾವು ಅದನ್ನು ಇಂಪ್ರೂವ್ ಮಾಡಿದ್ದು. ಅದೇ ಹೇಳ್ತಾ ಇದ್ದೇನೆ ಈಗ. ಸೊ ಏನಂತ ಹೇಳಿದ್ರೆ, ಒಂದು ಫುಟ್ಬಾಲ್ ಮ್ಯಾಚ್ ಆವಾಗ ಫುಟ್ಬಾಲ್ ಸ್ಟೇಡಿಯಂ ಇರಲಿಲ್ಲ ಅಂತ ಇಲ್ಲ, ಫುಟ್ಬಾಲ್ ಸ್ಟೇಡಿಯಂ ಇರಲಿಲ್ಲ. ಸೊ ನಾವು ಏನು ಮಾಡೋದು ಅಂದರೆ, ಅಥವಾ ಗ್ರ್ಯಾಂಡಾಗಿ ಇರಬೇಕು ಅಂದ್ಬಿಟ್ಟಿದ್ದೇನೆ ಫುಟ್ಬಾಲ್ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿದ್ರೆ ಕ್ರಿಕೆಟ್ ಸ್ಟೇಡಿಯಂನೇ ಫುಟ್ಬಾಲ್ ಸ್ಟೇಡಿಯಮಾಗಿ ಕನ್ವರ್ಟ್ ಮಾಡೋಣ ಅಂತ. ಹಾಗೆಯೇ, ಯಾಕೆಂದರೆ ಸ್ಟೇಡಿಯಂ ಇದ್ದೇ ಕೂತ್ಕೊಳ್ಳೋಕೆ ಜನಗಳಿಗೆ ಸ್ಟ್ಯಾಂಡ್ಗಳೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಫುಟ್ಬಾಲ್ ಆಡೋಕ್ಕೂ ಒಂದು ದೊಡ್ಡ ಪಿಚ್ ಬೇಕು, ಅದೇ ಥರ ಕ್ರಿಕೆಟಿಗೆ ಪಿಚ್ ಇದ್ದೇನೇ ಇತ್ತು. ಸೊ ಏನು ಮಾಡೋದು, ಫುಟ್ಬಾಲಿಗೆ ಬೇಕು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ 2 ಪೋಸ್ಟ್ಗಳು, ಇಲ್ಲೊಂದು 2 ಪೋಸ್ಟು, ಅಲ್ಲೊಂದು 2 ಪೋಸ್ಟು. ಆಮೇಲೆ ಹೆಂಗೆ ಕ್ರಿಕೆಟಲ್ಲಿ ನಿಂತ್ಕೋತಾರೆ ಜನಗಳು, ಇದೇ ಥರ ಫುಟ್ಬಾಲಲ್ಲಿ ಓಡಾಡ್ತಾ ಇರ್ತಾರಷ್ಟೆ. ಸೊ ಆ ಥರ ನಾವು ಕ್ರಿಕೆಟ್ ಸ್ಟೇಡಿಯಂನೇ ಫುಟ್ಬಾಲ್ ಸ್ಟೇಡಿಯಂ ಥರ ಮಾಡಿ ಅಲ್ಲಿ ಫುಟ್ಬಾಲ್ ಆಡೋದು. ಯಾಕೆ ಅಂತ ಹೇಳಿದ್ರೆ, ಸಿಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ KC ದೇಸಾಯಿ ಅಂದ್ಬಿಟ್ಟು ಅವರು ಯಾರು ಅಂತ ಹೇಳಿದ್ರೆ ಅಮ್ಮಿ ಫಿಲಮ್ಸ್ ಪಾರ್ಟ್ನರು. ಅವರು ಕ್ರಿಕೆಟ್ಗೆ ಅಸೋಸಿಯೇಷನಲ್ಲಿ ಐ ಥಿಂಕ್ ಪ್ರೆಸಿಡೆಂಟು ಕ್ಯಾಶಿಯರ್ ಆಗಿದ್ದರು. ಯಾಕೆಂದರೆ KC ದೇಸಾಯಿಗೆ ಇವನು ತುಂಬ ಚೆನ್ನಾಗಿ ಗೊತ್ತು, ಅಂಬರೀಷ್, ಆಮೇಲೆ ಇವನು ರಾಜೇಂದ್ರ ಸಿಂಗ್ ಬಾಬು. ಸೊ ಅವರು ಶೂಟಿಂಗ್ ಕೊಟ್ಟರು. ಒಂದು 7-8 ದಿವಸ ಮಾಡಿರಬೇಕು ನಾವು ಶೂಟಿಂಗ್ನ. ಗಬ್ಬೆಬ್ಬಿಸ್ಬಿಟ್ಟು. ಕಾರಣ ಏನು ಅಂತ ಹೇಳಿದ್ರೆ, ಫುಟ್ಬಾಲಲ್ಲಿದ್ದರೆ ಕ್ರಿಕೆಟಲ್ಲಿ ಅಂತ ಹೇಳಿದ್ರೆ ಪ್ಲೇಯರ್ಗಳನ್ನ ಒಬ್ಬರೊಂದು ಪೊಸಿಷನ್ ನಿಲ್ಲಿಸಿಟ್ಟಿದ್ದಾರೆ ನೋಡ್ದಂಗೆ. ಇದಕ್ಕೆ ಇಲ್ಲಿ ಏನು ಅಂತ ಹೇಳಿದ್ರೆ, ಬಾಲ್ ಇಟ್ಕೊಂಡಿದ್ದಾನೆ, ಸ್ಟೇಡಿಯಂ ಪೂರಾ ಓಡಾಡ್ತಿರ್ತಾರೆ. ಎಷ್ಟು ಜನ ಓಡಾಡ್ತಿರ್ತಾರೆ, ಆ ಕಡೆ ಗೋಲ್ ಕೀಪರ್ ಬಿಟ್ಟರೆ ಈ ಕಡೆ ಗೋಲ್ ಕೀಪರ್ ಬಿಟ್ಟರೆ ಹೆಚ್ಚು ಕಮ್ಮಿ ಒಂದು 14-15 ಜನ ಓಡಾಡ್ತಾ ಇರ್ತಾರೆ. ಸೊ ಬಾಲ್ ಎಲ್ಲಿ ಹೋದ ಕಡೆ ಎಲ್ಲ ಓಡಾಡ್ತಿರೋದ್ರಿಂದ ಶೂಗಳಿಗೆಲ್ಲ ಇದಿರುತ್ತೆ, ಮೊಳೆಗಳಿರುತ್ತೆ. ಆ ಮೊಳೆಗಳೆಲ್ಲನೂ ಆ ಪಿಚ್ಗೆ ಆಮೇಲೆ ಇದಕ್ಕೆಲ್ಲ ಹೋಗುತ್ತೆ.
ಗ್ರೌಂಡ್ಗಳೆಲ್ಲ ಆಗ ಹೋಗಿ ಅದೆಲ್ಲ ಇದು ಹಳ್ಳ ಥರ ಬೆಂಗಳೂರು ರಸ್ತೆ ಥರ. ಸೊ ಆ ಥರ ಎಲ್ಲನೂ ಮುಳ್ಳು ಥರದ್ದು ಇದಾಗೋಯ್ತು. ಸೊ ಇದರಲ್ಲೇ ಈ ಫುಟ್ಬಾಲಲ್ಲೇ ಅಂಬರೀಷ್ನೂ ತೋರಿಸ್ತೀವಿ. ಅಂಬರೀಷ್ ಈಸ್ ಆಲ್ಸೋ ಎ ಗುಡ್ ಪ್ಲೇಯರ್, ವೆರಿ ವೆರಿ ಗುಡ್ ಪ್ಲೇಯರ್. ಆಪೋಸಿಟ್ ಟು ಹಿಮ್ ಪ್ರಭಾಕರ್ ಅವ್ರದ್ದೊಂದು ಗ್ಯಾಂಗು, ಅಂಬರೀಷು ಅವ್ರದ್ದೊಂದು ಗ್ಯಾಂಗು. ಸೊ ಇದು ಮೊದಲು ಗ್ಯಾಂಗ್ ಈ ಥರ ಇದು ರೈವಲರಿ. ಆಮೇಲೆ ಇವನು ಮ್ಯಾಚಲ್ಲೆಲ್ಲ ಗೆದ್ದುಬಿಡ್ತಾ ಇರ್ತಾನೆ ಅಂಬರೀಷು. ಸೊ ಇವ್ರು ಸೋಲ್ತಾ ಇರ್ತಾರೆ. ಸೊ ಈ ಥರದ್ರಲ್ಲಿ ಒಂದು ಗೊತ್ತೇ ಆಗೋದಿಲ್ಲ. ಇವರಿಬ್ಬರು ಪ್ರೇಮಿಗಳೇ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಪಿಕ್ಚರ್ ಬಿಗಿನಿಂಗೇನೆ ಚೆನ್ನಾಗಿದೆ. ಒಂದೇನೆಂದರೆ ನಾಯಕಿಗೆ ಮದುವೆ ಆಗಿ ಶ್ರೀನಾಥ್ ಜೊತೆ ಮದುವೆ ಆಗಿರುತ್ತೆ, ಗೊತ್ತಾಗಲ್ಲ ಇದು ಈ ಕತೆ ಏನು ಹೇಳಿದೆ ನಾನು, ಇದೆಲ್ಲ ಫ್ಲ್ಯಾಶಲ್ಲಿ ಬರುತ್ತೆ. ಮೊದಲೆತ್ಕೋತಾನೆ ಇವರು ಹೋಗ್ತಾ ಇರ್ತಾರೆ, ಮದುವೆ ಮಾಡ್ಕೊಂಡಿದ್ದಾನೆ, ಇವು ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಶ್ರೀನಾಥ್ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾ ಇದ್ದರೆ ಮಂಗಳೂರು ತೊಗೊಂಡಿದ್ದೀವಿ ನಾವು. ಮಂಗಳೂರು ತೊಗೊಂಡಿಗೆ ಹೋಗ್ತಾ ಇದ್ದಾಗಲೇ ಒಂದು ಹಿಂಗಡೆ ಒಂದು ಮೋಟ್ರ್ ಬೈಕ್ ಸೌಂಡ್ ಕೇಳಿಸುತ್ತೆ. ಇವನು ಮೋಟ್ರ್ ಬೈಕ್ ರೈಡರ್ ಆಲ್ಸೋ, ನಮ್ಮ ನಾಯಕ ಅಂಬರೀಷ್. ಸೊ ಬರೀ ಅಂಬರೀಷ್ ಅಂತ ಹೇಳಲ್ಲ, ಬರೀ ಮೋಟ್ರ್ ಸೌಂಡ್ ಹೇಳ್ತೀವಿ. ಮೋಟ್ರ್ ಸೌಂಡ್ ಹೇಳ್ತಾ ಇದ್ದರೆ ಮೋಟ್ರು ತಿರುಗಿ ನೋಡ್ತಾ ಇರ್ತಾಳೆ. ಆ ಸೌಂಡ್ ಹತ್ತಿರ ಬರುತ್ತೆ. ಆ ಸೌಂಡ್ ಹತ್ತಿರ ಬರ್ತಿದ್ರೆ ಸೌಂಡ್ ವಾಲ್ಯೂಮ್ ಕೊಟ್ಟು ಹತ್ತಿರ ಬಂದು ನೋಡ್ತಾಳೆ. ನೋಡಿದ್ರೆ ಯಾರೋ ಬೇರೆ ಯಾರೋ ಮೂರನೇವರು. ಆ ಬೈಕ್ ಹತ್ತಿರ ಹೋಗುತ್ತೆ. ಆ ಹೋದ ಬೈಕು ಆ ಸೌಂಡು ಇದು ಬಂದಿದ್ದಾನೆ ಅವಳಿಗೊಂಥರ ಅದು ಮನಸ್ಸಿನಲ್ಲಿ ಒಂಥರ ತಲ್ಲಣ ಶುರು ಆಗ್ಬಿಡುತ್ತೆ. ಏನಾಯಿತು ಅಂತ ಕೇಳ್ತಾನೆ. ಏನಿಲ್ಲ ಅಂತ ಇದು ಮಾಡ್ಕೊಳ್ಳೋದು. ಸೊ ಈ ಥರ ಆ ಸೌಂಡ್ ಕೇಳೇ ಅರ್ಧ ಗಾಬರಿ ಥರ ತೋರಿಸ್ತೀವಿ. ಆಮೇಲೆ ಮನೇಲಿ ಮ್ಯಾಚ್ ನೋಡಬೇಕು. ನನಗೆ ಮ್ಯಾಚ್ ಅಂದರೆ ತುಂಬ ಇಷ್ಟ ಅಂತಾನೆ ಮ್ಯಾಚ್ಗಳು ನೋಡೋದು. ಆ ಮ್ಯಾಚ್ ನೋಡ್ತೀನಿ ಅಲ್ಲಿ ನಾವು ತೋರಿಸೋದು, ಅಂಬರೀಷಿದು ಇವಳು ಇಷ್ಟಪಡೋದು, ಅದು ಮಾಡೋದು. ಇವೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿರೋ ಕತೆ ಎಲ್ಲ ಬಿಚ್ಕೊತ್ತೆ. ತುಂಬ ನಾಜೂಕ ಕತೆ ಹೇಳಿರೋದು ಇದು ಎಲ್ಲಿವರೆಗೆ ಅಂತ ಗೊತ್ತಿರಲ್ಲ. ಏನು ಅನ್ಕೋತಾ ಇರ್ತಾರೆ ಜನ ಅಂದರೆ, ಮದುವೆ ಮಾಡ್ಕೊಂಡು ಬಂದಿಯಾಳೆ ಇಲ್ಲಿ ಶ್ರೀನಾಥ್ನ, ಇದೇನಿದು ಪ್ರೇಮಿಯಾಗಿ ಅಂಬರೀಷ್ನ ತೋರಿಸ್ತಾ ಇದ್ದಾರೆ ಅಂತ ಹೊರತು, ಯಾವಾಗಲೂ ಮೋಟರ್ ಸೈಕಲ್ ಬಂದರೆ, ಫುಟ್ಬಾಲ್ ಬಂತು ಅಂದರೆ ಅವಳ ಜ್ಞಾಪಕ ಬರೋದೇನೆ ಅಂಬರೀಷು. ಅಂಬರೀಷ್ ಎಲ್ಲಿ ಬರ್ತಾನ ಈಗ ಅಂತ ಜನ ಅನ್ಕೋತಾನೆ ಇರ್ತಾರೆ. ಅದರಲ್ಲಿ ಇನ್ನೂ ಒಂದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆವತ್ತೊಂದು ದಿವಸ ನಾವು ಶೂಟಿಂಗ್ ಪೀರಿಯಡಲ್ಲಿ ಮಧ್ಯದಲ್ಲಿ ಇದ್ದಲ್ಲಿ ಕ್ರಿಕೆಟ್ ಸ್ಟೇಡಿಯಮಲ್ಲೇ ಏನು ಅಂತ ಹೇಳಿದ್ರೆ ಫುಟ್ಬಾಲ್ ಮ್ಯಾಚ್ ಆಗುತ್ತೆ. ಫುಟ್ಬಾಲ್ ಮ್ಯಾಚ್ ಅಂದರೆ ಯಾರ್ಯಾರಿಗೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮ್ಯಾಚ್. ಅದು ಇಂಡಿಯಾ ವರ್ಸಸ್ ಇರಾಕ್ಗೆ ಮ್ಯಾಚ್. ಇಂಡಿಯಾ ವರ್ಸಸ್ ಇರಾಕ್ ಮ್ಯಾಚ್ ಆಗೋದನ್ನು ನಾವು ಪರ್ಮಿಷನ್ ಕೇಳಿದ್ದೇನೆ, ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದೇನೆ. ಒಂದು 3-4 ಕ್ಯಾಮ್ರಾ ಇಟ್ಕೊಂಡಿದ್ದೇನೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇಟ್ಟು ಪ್ಲೇಸ್ ಮಾಡಿದ್ದು. ಯಾಕೆಂದ್ರೆ ಇರಾಕ್ನವ್ರು ಗೋಲ್ ಹೊಡೆದ್ರು ಬೇಕು, ನಮ್ಮ ಇಂಡಿಯಾದವ್ರು ಹೊಡೆದ್ರು ಬೇಕಾಗುತ್ತೆ ಅಂದ್ಬಿಟ್ಟು, ಗೋಲ್ ಹೊಡೆಯೋದು ಮಾತ್ರ ಬೇಕು ನಮಗೆ ಅಂತ. ಇದಕ್ಕೆ ತಕ್ಕಾಗ ನಾವೇನು ಮಾಡೋದು ಅಂದರೆ, ಈ ಇರಾಕು ಆಮೇಲೆ ಇಂಡಿಯಾಕ್ಕೂ ಮ್ಯಾಚ್ ನಡೆಯುತ್ತಲ್ಲ, ಮ್ಯಾಚ್ ನಡೆದ್ರೆ ಆ ಇರಾಕ್ ಡ್ರೆಸ್ ಏನಿರುತ್ತೆ ಅದು ವಿಲನ್ಗೆ ಕೊಟ್ಬಿಟ್ಟು, ವಿಲನ್ ಕಡೆಯವ್ರಿಗೆ. ಆಮೇಲೆ ಅಂಬರೀಷ್ಗೆ ಇದೆ ನಮ್ಮ ಇಂಡಿಯಾ ಡ್ರೆಸ್ ಥರದ್ದು. ಸೊ ಡ್ರೆಸ್ಗಳನ್ನ ಮಾಡಿಸಿ ಅವತ್ತು, ಯಾಕೆಂದರೆ ನಾವು ಫುಲ್ ಮ್ಯಾಚನ್ನ ಕವರ್ ಮಾಡಿದ್ವು. ಇರಾಕ್ ವರ್ಸಸ್ ಇಂಡಿಯಾ ಮ್ಯಾಚನ್ನು ಫುಟ್ಬಾಲ್ ಮ್ಯಾಚ್ ಕವರ್ ಮಾಡಿ, ಆಮೇಲೆ ಅದು ಮ್ಯಾಚ್ ಅವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ಶೆಡ್ಯೂಲಲ್ಲಿ ಈ ನಮ್ಗೆ ಎಲ್ಲೆಲ್ಲಿ ಬೇಕೋ ಎಲ್ಲ ನೋಡ್ಬಿಟ್ಟು ಒಂದು 100-150 ಜನ ಆಡಿಯನ್ಸ್ಗಳನ್ನ ಕೂಡಿಸಿ, ಇವ್ರುಗಳಿಗೆಲ್ಲ ಈ ಕಡೆ ಇರಾಕ್ನವ್ರ ಡ್ರೆಸ್ಸು ಆಮೇಲೆ ನಮ್ಮ ಇಂಡಿಯಾದವ್ರ ಡ್ರೆಸ್ಸು ಅದನ್ನು ಹೊಲಿಸಿ ಡ್ರೆಸ್ಸನ್ನು ಪ್ರಿಪೇರ್ ಮಾಡಿ, ಎಲ್ಲೆಲ್ಲಿ ಬೇಕೋ ಮ್ಯಾಚು, ಆ ಒರಿಜಿನಲ್ ಶಾರ್ಟ್ಸ್ ಇರುತ್ತಲ್ಲ, ಒರಿಜಿನಲ್ ಶಾರ್ಟ್ಗೆ ಇದು ಮ್ಯಾಚ್ ಆಗಬೇಕು, ಆ ಥರದ್ದೆಲ್ಲ ನೋಡ್ಕೊಂಡಿದ್ದೇನೆ. ಆ ಮ್ಯಾಚ್ಗೆ ತಕ್ಕಾಗೆ ಮ್ಯಾಚಿಂಗ್ ಅಂಬರೀಷು, ಪ್ರಭಾಕರು ಅವ್ರು ಹೊಡೆದಾಡೋದು, ಅವ್ರು ಗುದ್ದಾಡೋದು, ಆಮೇಲೆ ಬಾಲ್ ತಪ್ಪಿಸ್ಕೊಂಡು ಹೋಗೋದು, ಗೋಲ್ ಹೊಡೆಯೋದು, ಇದನ್ನೆಲ್ಲನೂ ಕೂಡ ತೆಗೆದಿದ್ದೀವಿ ನಾವು. ಆಮೇಲೆ ಅದ್ರ ಜೊತೆ ಅದು ಕಟ್ ಮಾಡಿ ಇದನ್ನು ಹಾಕ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಏನೋ ಆ ದೊಡ್ಡ ಮ್ಯಾಚು ಇಲ್ಲಿ ನಾವು ತೆಗ್ದಂಗೆ ಇತ್ತು. ಅದು ತುಂಬ ಮಜಾ ಇತ್ತು. ಇಲ್ಲ 4 ಕ್ಯಾಮ್ರಾನ ತರಿಸೋದು. ಒಂದು ಕ್ಯಾಮ್ರಾ ಫಾಲೋ ಮಾಡಕ್ಕೆ ಬಿಟ್ಟು, ಇನ್ನೊಂದು ಕ್ಯಾಮ್ರಾ ಗೋಲ್ ಹತ್ರ ಇರೋದು ಒಂದು ಕ್ಯಾಮ್ರಾ, ಆಮೇಲೆ ಆ ಕಡೆ ಒಂದು ಕ್ಯಾಮ್ರಾ ಇತ್ತು, 2 ಮಧ್ಯದಲ್ಲಿ ಒಂದು ಇಟ್ಟಿದ್ದು, 4 ಕ್ಯಾಮ್ರಾ.
ಆ 4 ಕ್ಯಾಮ್ರಾದಲ್ಲಿ ಒಂದು ಚಿಟ್ಟಿ ಬಾಬು ತೆಗಿತಾಯಿದ್ರು, ಇನ್ನೊಂದು ಚಿಟ್ಟಿ ಬಾಬು ಮಗ ಮಹೇಂದ್ರ ಅಂತ ಅವನು ತೆಗಿತಾ ಇದ್ದ, ಇನ್ನೊಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಇದ್ದವನು ಇನ್ನೊಂದು ಕ್ಯಾಮ್ರಾ ತೆಗಿತಿದ್ದ, ಇನ್ನೊಬ್ಬ ಇದ್ದ ಅವನು ಸರಿಯಾಗಿ ತೆಗಿತಾ ಇರಲಿಲ್ಲ. ಬಾಲ್ ಬಂತು ಅಂದರೆ ಬಾಲ್ ಗೋಲ್ ಹತ್ರ ಹೋಯ್ತು ಅಂದರೆ ಇವನು ಸರಿಯಾಗಿ ಹಿಡಿತಾನೇ ಇರಲಿಲ್ಲ. ಆ ಪ್ರೊಡ್ಯೂಸರ್ ಮೋಹನ್ ಇದ್ದವರು, ಸರ್ ಅವನು ಸರಿಯಾಗಿ ತೆಗಿತಾನೆ ಇಲ್ಲ, ಬಾಬಿ ನೀங்களே ಇಡಂಗ. ನಾನು ಹೇಳಿದೆ, நான் கேமராவன் கிடையாதுங்க, நான் டைரக்டர், எனக்கு தெரியாது அதுண்ட. பாருங்க, அவன் எடுத்தாலும் வராது, நீங்கள் எடுத்தாலும் வரலைன்னா பரவாயில்ல, நம்ம டைரக்டರ್ அப்படி நம்ம ನೆನೆಸಿக்கிறோம், நீங்கள் எடுங்கன்னாರು. ಕೊನೆಗೆ ನಾನು ತೆಗೆದಿದ್ದು 2 ಗೋಲೆ ಬಂದಿರೋದಲ್ಲಿ. ಸೊ ಆ ಥರ ಅಲ್ಲಿ ಅವ್ರು ಬಲವಂತ ಮಾಡಿ ತೆಗಿ ಅಂತ ಇನ್ನೇನು ಮಾಡೋದು, ಸರಿ ಹೇಗಿದ್ರು ಹ್ಯಾಂಡಲ್ ಮಾಡೋದು ಗೊತ್ತಿದೆ ನನಗೆ. ಸೊ ಬಟ್ ಭಾಳ ಕಷ್ಟ ಇರುತ್ತೆ. ಬಾಲ್ ನಾವು ಹಿಂಗೆ ನೋಡ್ಕೋತಿದ್ದಂಗೆ ಅದು ಹೊಡೋಗ್ತಾ ಇರುತ್ತೆ ಎಲ್ಲೆಲ್ಲೋ. ಅದು ಒರಿಜಿನಲ್ ಪ್ಲೇಯರ್ಗಳೊಂದಿಗೆ ಮ್ಯಾಚಿಂಗು ನಾನೇ ತೆಗಿಬೇಕಾಯ್ತು. ಒರಿಜಿನಲ್ ಪ್ಲೇಯರ್ ಅದು ಒರಿಜಿನಲ್ಲೇ, ಅದನ್ನು ನಾನು ತೆಗೆದಿದ್ದೇನೆ ಒಂದು ಸ್ವಲ್ಪ. ಅದು ಮ್ಯಾಚೇ, ಅದು ಆ್ಯಕ್ಚುಯಲ್ ಮ್ಯಾಚ್, ಇರಾಕ್ ವರ್ಸಸ್ ಇಂಡಿಯಾ ಮ್ಯಾಚ್, ಅದು ಇಂಟರ್ನ್ಯಾಷನಲ್ ಮ್ಯಾಚ್. ಅದು ಇಂಟರ್ನ್ಯಾಷನಲ್ ಮ್ಯಾಚ್ ಪರ್ಮಿಷನ್ ತೊಗೊಂಬಿಟ್ಟು ನಾವು ನಮ್ಮ ಮ್ಯಾಚ್ ಮಾಡಿಬಿಟ್ವು ಅದನ್ನು. ತುಂಬ ಮಜಾ ಇದೆ, ನೀವು ನೋಡ್ಬೇಕು, ಅವೆಲ್ಲ ತುಂಬ ಮಜಾ ಇದೆ. ಅದಕ್ಕೆ ಕ್ಲೋಸ್ ಶಾಟ್ಸ್ ಎಲ್ಲ ಕಟ್ ಮಾಡಿ ಹಾಕಿ ತುಂಬ ಮಜಾಗೆ ಅಂಬರೀಷ್ ಟೀಮ್ ಗೆದ್ದಂಗೆ. ಈ ಗೆದ್ದಿದ್ದಕ್ಕೇ ರಿವೆಂಜು ಪ್ರಭಾಕರ್. ಇದಕ್ಕೆ ನೆಕ್ಸ್ಟ್ ಡೇ ಒಂದು ಫುಟ್ಬಾಲ್ ಮ್ಯಾಚ್ ಆಡ್ತಾ ಇರುವಾಗ ಇವ್ರು ಬಂದು ಅಟ್ಯಾಕ್ ಮಾಡೋದು, ಫೈಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದ್ರ ಮಧ್ಯದಲ್ಲೇ ಏನು ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಫುಟ್ಬಾಲ್ ಪ್ಲೇಯರ್ ಅಂಬರೀಷು ಟೋನಿ, ಅವನು ಆವಾಗ ಇವಳು ಸ್ಮೃತಿ ಪಟಲದಲ್ಲಿ ಬರ್ತಾ ಇರ್ತಾಳೆ. ಅಂದರೆ ಜನಗಳಿಗೆ ಏನು ನಾವು ಹೇಳ್ತೀವಿ ಅಂದರೆ, ಅವನು ಯಾವಾಗ ಬರ್ತಾನೆ ಅನ್ನೋ ಒಂದು ಕುತೂಹಲಕ್ಕೋಸ್ಕರ ಆವಾಗ ಈ ಪ್ರೇಮಿಗಳ ಮೇಲೆ ನಾನು ತರತರಾವರಿ ತೆಗೆದಿದ್ದೀವಿ. ಯಾವ ಥರ ತೆಗೆದಿದ್ದೀರಿ ಅಂದರೆ, ನನಗೆ ಮೋಟರ್ ಸೈಕಲ್ ಹೊಡೆಯೋಕ್ಕೆ ಬರೋಲ್ಲ, ಏನೂ ಬರೋಲ್ಲ, ಗೊತ್ತಿಲ್ಲ ನನಗೆ. ಆದರೆ ಒಂದು ಕಲ್ಪನೆ, ಒಬ್ಬ ಡೈರೆಕ್ಟರ್ ಅಲ್ವಾ, ಯಾವ ಥರ ಬೇಕು ಅನ್ನೋ ಥರ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾಯಕಿಗೆ ಅವಳಿಗೆ ಸ್ಪೀಡ್ ಅಂದರೆ ಇಷ್ಟ. ಮೋಟರ್ ಸೈಕಲಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಹೆಂಗೆ ತೋರಿಸ್ತೀವಿ ಅಂತ ಹೇಳಿದ್ರೆ, ಹಿಂದ್ಗಡೆ ಕೂತ್ಕೊಂಡಿದ್ದು ಹೋಗ್ತಾ ಇರೋದು. ಆಮೇಲೆ ಸ್ವಲ್ಪ ಇನ್ನು ಕೆಲವು ಶಾಟ್ಗಳಲ್ಲಿ ಸಮುದ್ರದ ದಡದಲ್ಲಿ ಒದ್ದೆ ಮರಳೆಲ್ಲ ಇರುತ್ತಲ್ಲ, ಅಲ್ಲಿ ಬೈಕಲ್ಲಿ ಕೂತ್ಕೊಂಡು ಹೋಗೋದು. ಅಂದರೆ ಸಮುದ್ರ ಹಿಂದ್ಗಡೆ ಇರುತ್ತೆ, ಮರಳು ಮೇಲ್ಗಡೆ ಇದು ಹೋಗೋದು. ಮರಳಂದ್ರೆ ಆ ಥರ ಅಲ್ಲ, ಒದ್ದೆ ಮರಳು, ಅದಲ್ಲಿ ಹೋಗೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವಳು ಮೋಟರ್ ಸೈಕಲ್ ಕೂತಿದ್ರೆ ಯಾವ್ಯಾವ ಥರ ಪ್ರೇಮಿಗಳು ಯಾವ್ಯಾವ ಥರ ಹೋಗ್ತಾರೆ. ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೀವಲ್ಲ, ಅದು ಆವತ್ತೊಂದು ದಿವಸನೇ ನಾನು ತೆಗೆದುಬಿಟ್ಟಿದ್ದೀನಿ. ಯಾವ ಥರ ಅಂತ ಹೇಳಿದ್ರೆ, ಎಲ್ಲ ಹಿಂದ್ಗಡೆ ಕೂತ್ಕೋತಾರೆ, ಮುಂದ್ಗಡೆ ಇದು ರೈಡ್ ಮಾಡ್ತಾ ಇರ್ತಾನೆ. ಇಲ್ಲಿ ಹಂಗಲ್ಲ, ಇಲ್ಲಿ ಮೋಟರ್ ಸೈಕಲ್ ಇವನು ರೈಡ್ ಮಾಡ್ತಾ ಇದ್ದ ನಾಯಕ ರೈಡ್ ಮಾಡ್ತಾ ಇದ್ದರೂ ಕೂಡ ಈ ನಾಯಕಿ ಏನು ಮಾಡ್ತಾಳೆ ಅಂದರೆ, ಹ್ಯಾಂಡ್ ಬಾರ್ ಇದೆಯಲ್ಲ, ಹ್ಯಾಂಡ್ ಬಾರ್ ಮೇಲೆ ಹೀಗೆ ಮಲ್ಕೊಂಡ್ಬಿಡ್ತಾಳೆ. ಹೀಗೆ ಮಲ್ಕೊಂಡು ತನ್ನ 2 ಕಾಲನ್ನೂ ಕೂಡ ರೈಡ್ ಮಾಡ್ತಾ ಇರ್ತಾರಲ್ಲ, ತನ್ನ ಲವರ್ ಮೇಲ್ಗಡೆ ಕಾಲು ಹಾಕ್ಕೊಂಡು 2 ಕಾಲನ್ನು ಈ ಕಡೆ ಒಂದು ಕಾಲು ಆ ಕಡೆ ಒಂದು ಕಾಲು ಹಾಕಿ ಸೊಂಟದಲ್ಲಿ ಬಳಸ್ಕೊಂಡಿರ್ತಾಳೆ. ಇವಳು ಬಾರ್ ಮೇಲೆ ಮಲಗಿರ್ತಾಳೆ, ಮೋಟರ್ ಸೈಕಲ್ ಹೋಗ್ತಾ ಇರುತ್ತೆ. ರಸ್ತೆಯಲ್ಲಿ ತೆಗೆದಿದ್ದೀವಿ ಇದು. ಮೋಟರ್ ಸೈಕಲ್ ಹೋಗ್ತಾ ಇದ್ದರೆ ಎಷ್ಟು ಸ್ಪೀಡ್ಗೆ ಹೋಗ್ತಾ ಇದೆ ಅಂತ ಕೇಳ್ತಾಳೆ. ಇದು 40 ಅಂತ. ಇಲ್ಲ, ಇನ್ನೂ ಸ್ಪೀಡ್ ಬೇಕು ಅಂತಾನೆ. ಇನ್ನೂ ಸ್ಪೀಡ್ ಬೇಕಾ? ಟ್ರರ್ ಅಂತ ರೈಡ್ ಮಾಡ್ತಾನೆ. ಸ್ಪೀಡರ್ ಮೀಟ್ರ್ ಜಾಸ್ತಿ ಹೋಗೋದು, ವೀಲ್ ಹೋಗೋದು, ಇದು ಮಾಡೋದು, ಹಾಗೆ ಹೋಗ್ತಾ ಇರುತ್ತೆ. 40 60 ಆಗುತ್ತೆ. ಇನ್ನೂ ಸ್ಪೀಡ್ ಬೇಕು. ಇನ್ನೂ ಸ್ಪೀಡಾ ಅಂತಾನೆ. ಹ್ಞೂ ಅಂತಾಳೆ. 80 ಹೋಗುತ್ತೆ. ಇನ್ನೂ ಸ್ಪೀಡ್ ಬೇಕು. ಹೋಗು ಟೋನಿ, ನೀ ಸ್ಪೀಡ್ಗೆ ಹೋಗ್ತಾ ಇರೋಲ್ಲ, ಹೋಗು ಟೋನಿ, ಸೊ ಇನ್ನೂ ಹೋಗು ಅಂತೇಳಿ 60 80 100 ಡ್ರರ್ ಅಂತ ಹೋಗೋದನ್ನು ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ತೆಗೆದಿದ್ದೀನಿ. ಅದರ ಮಧ್ಯದಲ್ಲಿ ಶಾರ್ಟ್ಗಳು ಬೇರೆ ಹಾಕೋದು, ಅವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಎಷ್ಟು ಮ್ಯಾಕ್ಸಿಮಮ್ ಮೋಟರ್ ಸೈಕಲ್ ಸ್ಪೀಡ್ ಹೋಗುತ್ತೋ ಅಷ್ಟು ಇನ್ನೂ ಹೋಗು ಅಂತಾನೆ. ಆಕ್ಸಿಡೆಂಟ್ ಆಗೋಲ್ಲ, ಅಷ್ಟು ಸ್ಪೀಡಾಗಿ ಹೋಗೋದು. ಈ ಪ್ರೇಮಿಗಳು ಅವ್ರ ಪ್ರೇಮ ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ತೋರ್ಸೋಕ್ಕೋಸ್ಕರ ಇದು ತೋರಿಸ್ತಾ ಇರೋದು. ಇದರ ಮಧ್ಯದಲ್ಲಿ ಪ್ರೇಮಿಗಳು ಅದು. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಟೋನಿ ಅನ್ನೋದು ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಅವನು ಕ್ರಿಶ್ಚಿಯನ್ನು ಅಂತ, ಇವಳು ಹಿಂದೂ ಅಂತ. ಸೊ ಆದರೂ ಕೂಡ ಮನೆಯಲ್ಲಿ ಆ ಥರದ್ದೇನು ಭೇದ ಭಾವ ಇರಲ್ಲ. ಇವಳು
ಟೋನಿ ಮನೇಲಿ ಒಂಥರ ಪ್ರೇಮ, ಇವಳು ಹೋಗಿ ಮೀಟ್ ಮಾಡೋದು ಅವೆಲ್ಲ ತೋರಿಸ್ತಾ ಇರ್ತೀವಿ. ಅಂದರೆ ಏನೋ ಮುಂದೆ ಸೇರ್ತಾರೇನೋ, ಮುಂದೆ ಬರ್ತಾರೇನೋ ಅನ್ನೋ ಥರದಲ್ಲೇ ಹೇಳ್ಕೊಂಬಂದು ಒಂದು ಜಾಗದಲ್ಲೇ ಕೊನೆಗೆ ಯಾವಾಗ ಒಂದು ಫುಟ್ಬಾಲ್ ಕ್ಲೈಮ್ಯಾಕ್ಸ್ ಹೋಗುತ್ತೆ, ಯಾವಾಗ ಇವನು ಅಂಬರೀಷ್ ಕಡೆಯವ್ರು ಗೆಲ್ತಾರೆ, ಅವರು ಸೋಲ್ತಾರೆ, ಆ ಪೀರಿಯಡಲ್ಲಿ ಈ ಲವ್ನು ಕೂಡ ನಾವು ಈ ಥರ ಪೀಕಿಗೆ ಹೋಗಿರ್ತೀವಿ. ಆ ಟೈಮಲ್ಲಿ ಅವ್ರು ಬರ್ತಾರೆ. ಬಂದಿದ್ದಾನೆ 4 ಜನ ಬಂದು ಮೋಟ್ರ್ ಸೈಕಲ್ ಬಂದು ಇವ್ರನ್ನ ಅಟ್ಯಾಕ್ ಮಾಡಿ, ಇವರು ಹೊಡೆದಾಟ ಬಡ್ದಾಟ, ಹೀಗೆ ಹೊಡೆದಾಟ ಆಗುವಾಗ ಇದು ಹೊಡೆದಾಟ ಸ್ಟೇಡಿಯಮ್ಗೆ ಹೊಟ್ಟೋಗ್ಬಿಡುತ್ತೆ. ಸ್ಟೇಡಿಯಮಲ್ಲಿ ಭಾಳ ಅಚ್ಚುಕಟ್ಟಾಗ್ತಾಯಿದ್ವಿ. ಸ್ಟೇಡಿಯಮಲ್ಲಿ ಅಂದರೆ ಇವ್ರು ಬೈಕಲ್ಲಿ ಹೋಗ್ತಾರೆ. ಬೈಕಲ್ಲಿ ಹೋದರೆ ಸ್ಟೇಡಿಯಮಲ್ಲಿ ಮೆಟ್ಲ ಮೇಲೆಲ್ಲ ಹತ್ಕೊಂಡು ಹೊಟ್ಟೋಗುತ್ತೆ. ಮೆಟ್ಲ ಮೇಲೆ ಹತ್ಕೊಂಡು ಹೋದಾಗ ಗ್ಯಾಲರೀಸ್ ಇದೆಯಲ್ಲ, ಆ ಗ್ಯಾಲರಿ ಮಧ್ಯ ಸಂಧಿಯಲ್ಲಿ ಈ ಮೋಟ್ರ್ ಸೈಕಲ್ ಹೋಗುತ್ತೆ, ಹೀರೋ ಮೋಟ್ರ್ ಸೈಕಲ್ ಹೋಗುತ್ತೆ, ಜೊತೆಗೆ ಈ ವಿಲನ್ಗಳ ಮೋಟ್ರ್ ಸೈಕಲ್ ಅದು ಹೋಗುತ್ತೆ. ಈ ಮೋಟ್ರ್ ಸೈಕಲ್ ಸ್ಟೇಡಿಯಮಲ್ಲೆಲ್ಲ ಸುತ್ತಾಡೋದೆಲ್ಲ ತೆಗೆದಿದ್ದೀವಿ. ಎಷ್ಟು ಜಾಗ ಇರುತ್ತೋ ಆ ಜಾಗದಲ್ಲೆಲ್ಲ ಓಡಿಸಿದ್ವಿ. ಆಮೇಲೆ ಕೊನೆಗೆ ಇಷ್ಟು ಜನ ಎಲ್ಲ ಬರ್ತಾರಲ್ಲೋ, ಜನ ಅವ್ರು ಬಂದ್ಬಿಡ್ತಾರೆ. ಇವನು ಏನು ಮಾಡ್ತಾನೆ ಅಂದರೆ, ನಾಯಕ ಏನು ಮಾಡ್ತಾನೆ ಅಂದರೆ, ಒಂದು ಹಗ್ಗ ಇರುತ್ತೆ, ಆ ಮೋಟ್ರ್ ಬೈಕಲ್ಲಿ ಕೂತ್ಕೊಂಡು ಆ ಹಗ್ಗನ ಹಿಡ್ಕೋತಾನೆ. ಇವಳು ಹಿಂದ್ಗಡೆ ಕೂತಿರ್ತಾಳೆ, ಟೈಟಾಗಿ ಹಿಡ್ಕೊತಾಳೆ. ಹಿಡ್ಕೊಂಡ್ರೆ ಆ ಗ್ಯಾಲರಿಯಿಂದನೇ ಆ ಮೋಟ್ರ್ ಸೈಕಲ್ ಮೇಲ್ಗಡೆ ಎತ್ಬಿಡ್ತಾನೆ. ಎತ್ತರೆ ಮೋಟ್ರ್ ಸೈಕಲ್ ಸಮೇತ ಆ ಗ್ಯಾಲರಿಯಿಂದ ಜಂಪ್ ಮಾಡ್ಕೊಂಡು ಬಂದಂಗೆ. ಅಂದರೆ ಅವಳು ಹಿಂದ್ಗಡೆ ಕೂತಿರ್ತಾಳೆ, ಇವನು ಇದು ಮಾಡಿರ್ತಾನೆ, ಇವನು ರೈಡ್ ಮಾಡ್ತಾನೆ, ಹಗ್ಗದಲ್ಲೇ ಇದು ಮಾಡ್ಕೊಂಡು ಬಂದಂಗೆ ಹಾಗೇ ಬಂದಿದ್ದಾನೆ ಲ್ಯಾಂಡ್ ಆಗುತ್ತೆ. ಇದು ಬಹಳ ತುಂಬ ಅಚ್ಚುಕಟ್ಟಾಗಿ ತೆಗೆದಿರೋದು. ನಾನು ಹೇಳುವಾಗಕ್ಕಿಂತ ನೀವು ಅಲ್ಲಿ ನೋಡಬೇಕು, ನೋಡಿದ್ರೇ ಮಜಾ ಇರೋದು. ಅಲ್ಲಿ ಲ್ಯಾಂಡ್ ಆಗುತ್ತೆ, ಪುನಃ ಇವ್ರುಗಳೆಲ್ಲ ಬಂದ್ಬಿಡ್ತಾರೆ. ಹೊಡೆದಾಟ ಬಡ್ದಾಟ ಫೈಟಿಂಗಲ್ಲಿ ಸೇರ್ಕೊಂಡೆಲ್ಲ ಹೊಡೆದಿದ್ದಾನೆ. ಇವನು ಚುಚ್ಚಿಬಿಡ್ತಾರೆ, ಇವನು ಸಾಯ್ತಾನೆ, ಇವಳು ತೊಡೆ ಮೇಲೆ ಸಾಯ್ತಾಳೆ. ಇದು ಸತ್ತೋಗಿರೋದ್ರಿಂದ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅವ್ನು ಸತ್ತೋಗಿದ್ದಾನೆ, ಆ ಕ್ಯಾರೆಕ್ಟ್ರ್ ಇಲ್ಲ, ಇವಳಿಗೆ ಒಂಥರ ಮನಸ್ಥಿತಿಲಿ ಹಿಂಗಾಗೋಗ್ಬಿಟ್ಟಿದೆ, ಮನಸ್ಸು ಸರಿ ಇಲ್ಲ, ತಲೆ ಸರಿ ಇಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಇದೆಲ್ಲ ನಡೆದೋಗ್ಬಿಟ್ಟಿರುತ್ತೆ. ಇದನ್ನು ಫ್ಲ್ಯಾಶ್ ಹೇಳ್ತೀವಿ. ತುಂಬ ಅಚ್ಚುಕಟ್ಟಾಗಿದೆ. ಈಗ ಮುಂದೆ ಕತೆ ಹೋಗುತ್ತೆ, ಅದು ಬೇರೆ. ಸೊ ಈ ಥರದಲ್ಲೇ ಆಮೇಲೆ ಗೊತ್ತಾಗೋದು, ಈ ನಾಯಕನಿಗೆ ಗೊತ್ತಾಗೋದು ಶ್ರೀನಾಥ್ ಮಾಡಿದ್ದಾರೆ. ಅದು ಭಾಳ ಚೆನ್ನಾಗಿದೆ. ಒಂದು ಹಾರ್ಡ್ ಸಿಚುವೇಶನ್ ಭಾಳ ಚೆನ್ನಾಗಿದೆ. ಚೆಲುವ ಪ್ರತಿಮೆ ನೀನು ನಗುವ ನಿನ್ನ ನಾನು ಅಂದ್ಬಿಟ್ಟು ಈ ಹಾಡಲ್ಲಿ ಹೇಳುವಾಗ ಅವನಿನ್ನೂ ಶ್ರೀನಾಥ್ ಕರ್ಕೊಂಡೋಗಿರ್ತಾರೆ ಬೀಚ್ ಸೈಡಲ್ಲಿ, ಬಾ ಹೋಗೋಣ ಅಂತ. ಇವಳು ಅವನ ಜೊತೆ ಹೋಗ್ತಿರುವಾಗ ಇದು ಮಾಡ್ತಿರುವಾಗ ಸ್ಮೃತಿ ಪಟಲದಲ್ಲಿ ಆ ಟೋನಿಗೆ ಜ್ಞಾಪಕ ಬರೋದು. ಒಂದು ಹಾಡ್ತಾ ಇದ್ದರೆ ಒಂದು ಲೈನ್ ಹಾಡಿದ್ರೆ ಇನ್ನೊಂದು ಲೈನು ಈ ಟೋನಿ ಹಾಡ್ದಂಗೆ ಭಾಳ ಮಜವಾಗಿದೆ. ಇಬ್ಬರು ಕೂಡ ಶ್ರೀನಾಥ್ ಕೈಲಿ ಒಂದು ಹಾಡಿಸಿರೋದು, ಆಮೇಲೆ ಅಂಬರೀಷು ಬರೋದು, ಆಮೇಲೆ ಇವಳು ಮಧ್ಯ ಸಿಕ್ಕಾಕೊಳ್ಳೋದು, ಜನಗಳಿಗೆ ಒಂಥರ ತುಂಬ ಮಜವಾಗಿದೆ ಹಾಡಿದು. ಸೊ ಈ ಹಾಡು ಇಷ್ಟಪಟ್ಟು ನನಗೆ ತುಂಬ ಇಷ್ಟದ ಹಾಡಿದ್ದು ಇದು ಅಚ್ಚುಕಟ್ಟ ಇದು ಬರುತ್ತೆ. ಇದು ಆಮೇಲೆ ಗೊತ್ತಾಗುತ್ತೆ, ಕಥೆಯಲ್ಲಿ ಗೊತ್ತಾಗುತ್ತೆ ಇವಳಿಗೆ ಫುಟ್ಬಾಲ್ ಮ್ಯಾಚ್ ಅಂದರೆ ಒಂಥರ ಅಲರ್ಜಿ ಥರ ಆಗೋಗ್ಬಿಡುತ್ತೆ. ಯಾವಾಗ ನೋಡಿದ್ರು ಫುಟ್ಬಾಲ್ ಅದನ್ನು ನೋಡ್ತಾ ಇರ್ತಾಳೆ. ಆಮೇಲೆ ಅಯ್ಯೋ ಅವಳಿಗೆ ಮನಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಟೋನಿ ಫುಟ್ಬಾಲ್ ಮ್ಯಾಚ್ ಆಗ್ತಿದ್ದಾಗ, ಬೇರೆ ಎಲ್ಲ ಆಗ್ತಿದ್ದಾಗ ಇವಳು ಒಂಥರ ಮನಸ್ಥಿತಿಗೆ ಬಂದು ಇದು ಪೀಕ್ ಹೋಗ್ಬಿಟ್ಟು ಟೋನಿ ಕಮಾನ್ ಆ ಥರ ಮನಸ್ಸಲ್ಲಿ ಹುಚ್ಚಿ ಥರ ಆಡ್ತಾ ಇರೋದು. ಇದನ್ನು ಹೀರೋ ನೋಡೋದು, ಶ್ರೀನಾಥ್ ನೋಡೋದು. ಸೊ ಅವನಿಗೆ ಏನೋ ಮನಸ್ಥಿತಿ ಸರಿಯಲ್ಲ ಇವಳ್ದು ಅಂತ ಕರ್ಕೊಂಡು ಹೋಗೋದು. ಸೊ ಈ ಥರದ್ದೆಲ್ಲ ಮಧ್ಯ ಬರುತ್ತೆ. ಪಿಕ್ಚರ್ ಎಂಡಾಗುತ್ತೆ. ಎಂಡಾದಾಗ ಒಂಥರ ಟ್ರ್ಯಾಜಿಡಿ ಎಂಡದು. ಎಲ್ಲಿ ಯಾವ ಜಾಗದಲ್ಲಿ ಫೈಟಿಂಗು, ಯಾವ ಜಾಗದಲ್ಲಿ ಇದಾಗಿರುತ್ತೋ ಆ ಜಾಗದಲ್ಲೇ ಇವಳು ಕೊನೆಯಲ್ಲಿ ಬರೋದು. ಆಮೇಲೆ ಮೋಟ್ರ್ ಬೈಕಿಂದ ಇಳಿದು ಓಡ್ ಬರೋದು, ಬಿದ್ದುಬಿಡೋದು, ಮುಳ್ಳು ಮೇಲ್ಗಡೆ ಅದ್ರ ಮೇಲ್ಗಡೆ ಎಲ್ಲ ಚುಚ್ಕೊಂಡು ಹೊಟ್ಟೋಗುತ್ತೆ. ಅದು ಆ ಥರದಲ್ಲಿ ಎಂಡ್ ಆಗೋಗ್ಬಿಡುತ್ತೆ. ಸಾಯ್ತಾಳೆ. ಚೆನ್ನಾಗಾಯಿತು. ತುಂಬ ಕ್ಲಾಸ್ ಪಿಕ್ಚರ್, ವೆರಿ ಕ್ಲಾಸ್. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಈ ಪಿಕ್ಚರು ಕಾಪಿ ನೋಡಿದ ಮೇಲೆ ಪುಟ್ಟಣ್ಣ ಅವ್ರಿಗೆ ತೋರಿಸಿದ್ದಾರೆ ವೀರಸ್ವಾಮಿಗಳು. ಬಟ್ ಏನಾಯಿತು ಅಂದರೆ ರಾಜೇಂದ್ರ ಸಿಂಗ್ ಬಾಬು ಗೊತ್ತಿತ್ತಲ್ಲ, ಸೊ ಅವ್ರಿಗೆ ತೋರಿಸಿದ್ರು ವೀರಸ್ವಾಮಿಗಳು, ಪುಟ್ಟಣ್ಣ ಅವ್ರಿಗೆ ತೋರಿಸಿದ್ರು. ಪುಟ್ಟಣ್ಣ ಅವರು ಎಷ್ಟು ಇಷ್ಟಪಟ್ಟರು ಪಿಕ್ಚರ್ನ ಅಂದರೆ, ಈ ನಮ್ಮ ಭಾರ್ಗವನ ಡೈರೆಕ್ಟ್ ಮಾಡಿದ್ದು ಅಂತ ಕೇಳಿದ್ರು. ಹೌದು ಅಂತ. ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ. ನಾವು ಏನು ಮಾಡ್ತೀವೋ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾನೆ.
ಹೇಳಿಬಿಡಿ, ಅವನು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಡಿ ಅಂತ. ಸೊ ಪುಟ್ಟ ವೀರಸ್ವಾಮಿಗಳು ನನಗೆ, ನಾನು ಚೆನ್ನೈಲಿದ್ದೆ ಆವಾಗ, ನನಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಇವತ್ತಿನ ದಿವಸ ಇವರು ಪಿಕ್ಚರ್ ನೋಡಿದ್ರು ಪುಟ್ಟಣ್ಣವರು, ತುಂಬ ಮೆಚ್ಕೊಂಡ್ರು, ತುಂಬ ಹೊಗಳಿದ್ರು, ನಮ್ಮೆಲ್ಲರಿಗಿಂತ ಇವನು ಚೆನ್ನಾಗಿ ಮಾಡಿದ್ದಾನೆ ಈ ಪಿಕ್ಚರ್ನ ಅಂತ ಹೇಳಿದ್ರು. ಬಾಬಿ ಹ್ಯಾಂಡ್ಸ್ ಆಫ್ ಅಂತ ಹೇಳಿದ್ರು. ಈ ಕ್ರಿಕೆಟ್ ಸ್ಟೇಡಿಯಂ ಏನು ಮಾಡಿದ್ರು ಆಮೇಲೆ ಗ್ರೌಂಡಲ್ಲಿ ಹಾಳಾಗಿದ್ದಕ್ಕೆ ಏನಂತ ಏನಿಲ್ಲ ಅಷ್ಟೇ, ಅವೆಲ್ಲ ಏನಿಲ್ಲ. ಬಟ್ ಈಗ ಇನ್ಮೇಲಿಂದ ಕೊಡಲಿಲ್ಲ ಅಷ್ಟೇ. ಯಾಕೆಂದ್ರೆ ಅಷ್ಟು ಹಾಳಾಗೋಗ್ಬಿಡ್ತದು. ಯಾಕೆಂದರೆ ಬೂಟ್ ಒಳಗಡೆನೆಲ್ಲ, ಬೂಟ್ ಹಿಂದ್ಗಡೆ ಎಲ್ಲನೂ ಇವು ಮುಳ್ಳು ಥರ ಸ್ಪೈಕ್ ಇರುತ್ತಲ್ಲ, ಸೊ ಅದರಿಂದ ಏನೂ ಇಲ್ಲ. ಬಟ್ ತುಂಬ ಚೆನ್ನಾಗಿ ಮೂಡಿ ಬಂತು. ಅದು ಫುಟ್ಬಾಲ್ ಸ್ಟೇಡಿಯಮ್ಮು, ಕ್ರಿಕೆಟ್ ಸ್ಟೇಡಿಯಮ್ಮು ಎಲ್ಲ ಏನು ಚೆನ್ನಾಗಿದೆ ಅಂದರೆ ಪಿಕ್ಚರ್ ನೋಡಬೇಕು. ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಪಿಕ್ಚರ್ ನೋಡಿದ್ರೇ ಪರವಾಗಿಲ್ಲಪ್ಪ. ಈ ಡೈರೆಕ್ಟ್ರುಗಳ ತಲೆ ಏನೇನೋ ಯೂಸ್ ಮಾಡಿಬಿಡ್ತಾರೆ, ಒಂದು ಸತಿ 420 ಇದನ್ನು 840 ಮಾಡಿಬಿಡ್ತಾರೆ ಈ ಡೈರೆಕ್ಟ್ರುಗಳು ಅನ್ನೋ ಥರದಲ್ಲಿ ಆದ ಪಿಕ್ಚರ್ ಇದೆ. ತುಂಬ ಮಜವಾಗಿದೆ, ತುಂಬ ತೃಪ್ತಿ ಕೊಟ್ಟ ಪಿಕ್ಚರ್ ನನಗೆ.